ಒಂದು ರೀತಿಯಾಗಿ ಈಗ ಮುಖ್ಯಮಂತ್ರಿಗಳಿಗೆ ಬೇರೆ ದಾರಿ ಇಲ್ಲ. ಈಗ ಅವ್ರು ಏನೇ ಹೇಳ್ಬೋದು, ಆತ್ಮಸಾಕ್ಷಿ ವಿಚಾರ ಹೇಳ್ಬೋದು, ಗಾಂಧೀಜಿಯವರು ಹೇಳಿರುವಂಥದ್ದು ವಿಚಾರ ಹೇಳ್ಬೋದು, ನಾಳೆ ದೇವರ ಹತ್ರ ಹೋಗ್ಬೋದು, ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಕೇಳ್ಕೊಂಡು ಬರ್ಬೋದು. ಏನಿದ್ರು ಕೂಡ ತನಿಖೆಯನ್ನ ಫೇಸ್ ಮಾಡಲೇಬೇಕು. ಬೇರೆ ದಾರಿನೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲ್ಲ. ಒಂದಿಷ್ಟು ಎಮೋಷನಲ್ ಆಗಿ ಭಾವನಾತ್ಮಕವಾಗಿರುವಂಥ ಒಂದು ವಿಚಾರಗಳನ್ನ ಮಾತನಾಡ್ಬೋದು. ಆ ಅವಕಾಶವನ್ನು ಅವ್ರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಈಗ. ಬಟ್ ಅದರ ಮುಂದುವರಿದ ಭಾಗದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅಂತ ನೋಡೋಣ. ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಸೊ ಕುಮಾರಸ್ವಾಮಿ ವರ್ಸಸ್ ಸಿಎಂ ಸಿದ್ದರಾಮಯ್ಯ ಅನ್ನೋ ವಿಚಾರ ಇವತ್ತು ಮುಂದುವರೆದಿದೆ. ಸಿಎಂ ವರ್ಸಸ್ ಎಚ್ಡಿಕೆ ಮಾತಿನ ಸಮರ ಹೇಗಿತ್ತು? ಸೈಟ್ ವಾಪಸ್ ಕೊಟ್ಟಿದ್ದಕ್ಕೆ ಸಿಎಂ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಅವರು ವಾಗ್ಬಾಣವನ್ನ ಹೂಡಿದ್ದಾರೆ. ಮೊದಲು ಮೂಡ ಆಯುಕ್ತರನ್ನ ಅರೆಸ್ಟ್ ಮಾಡಬೇಕು ಅನ್ನೋದು ಎಚ್ಡಿ ಕುಮಾರಸ್ವಾಮಿ ಅವರ ವಾಚ. ಕುಮಾರಸ್ವಾಮಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಅವ್ರೇನ್ ಹೇಳಿದ್ದಾರೆ? ಕುಮಾರಸ್ವಾಮಿ ಅವ್ರನ್ನ ಅರೆಸ್ಟ್ ಮಾಡ್ಲಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಸರ್ಕಾರ ಮುಗಿಸೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಷಡ್ಯಂತ್ರವನ್ನ ಮಾಡ್ತಾ ಇದೆ. ಮೈತ್ರಿ ಪಡೆ ವಿರುದ್ಧ ಹೋರಾಟಕ್ಕೆ ಕಾರ್ಯಕರ್ತರಿಗೆ ಸಿಎಂ ಕರೆಯನ್ನು ಕೊಡ್ತಾ ಇದ್ದಾರೆ. ಈ ಮೂಡ ಹಗರಣದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನ ಷಡ್ಯಂತ್ರದ ಕಾರಣಕ್ಕೋಸ್ಕರ ಹಿಂಗೆಲ್ಲ ಆಗ್ತಾ ಇದೆ ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರು ಮಾತಾಗ್ತಾ ಇದೆ. ಮಾತಿನ ಟಕ್ಕರ್ ಮುಂದುವರಿತಾ ಇದೆ. ಅವ್ರು ಏನ್ ಹೇಳಿದ್ದಾರೆ ಅನ್ನೋದು ಮೊದಲು ಕೇಳಿಸ್ಕೊಳ್ಳೋಣ ಬನ್ನಿ. ನಿನ್ನೆ ಸೈಟ್ ನಾನು ವಾಪಸ್ ಕೊಟ್ಟಿದ್ದೀನಿ, ವಾಪಸ್ ತಗೊಂಬಿಡಿ ಅಂತ ಹೇಳಿದಾರಲ್ಲ, ಯಾವ ಕಾಂಟೆಕ್ಸ್ಟ್ ಮೇಲೆ ವಾಪಸ್ ಕೊಡ್ತಾರೆ ಅವರು? ಯಾರ ಸೈಟ್ ಅದು? ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಅವರು? ಈಗ ಮೂಡ ಕಮಿಷನರ ಲೋಕಾಯುಕ್ತಕ್ಕೆ ಏನಾದರೂ ಗಟ್ಸಿದ್ರೆ, ಪ್ರಾಮಾಣಿಕವಾದ ಟ್ರಾನ್ಸ್ಪರೆನ್ಸಿ ಇದ್ರೆ ತನಿಖೆನಲ್ಲಿ ಆ ಮೂಡ ಕಮಿಷನರ್ನ ಅರೆಸ್ಟ್ ಮಾಡಬೇಕೀಗ ತಕ್ಷಣಕ್ಕೆ. ಯಾಕೆ ಮೂಡ ಕಮಿಷನರ್ದನ್ನ ವಾಪಸ್ ತಗೊಳ್ಳಿಕ್ಕೆ ಅವ್ರಿಗೆ ಪವರ್ ಇದೆ? ಕೋರ್ಟ್ನಲ್ಲಿ ಈಗಾಗಲೇ ವಾದ ವಿವಾದಗಳಾಗಿದೆ, ಕೋರ್ಟ್ ಆದೇಶ ಕೊಟ್ಟಾಗಿದೆ. ಈಗ ಸೈಟ್ ವಾಪಸ್ ಕೊಡ್ತೀವಿ ಅಂತ ಏನು ಹೇಳಿ ನಿನ್ನೆ ಡ್ರಾಮಾ ಮಾಡಿದ್ದಾರೆ. ಯಾವ ಆಧಾರದ ಮೇಲೆ, ಯಾವ ಅಧಿಕಾರ ಉಪಯೋಗ ಮಾಡಿ ಆ ಸೈಟ್ ವಾಪಸ್ ತಗೊಳ್ಳೋಕೆ ಸಾಧ್ಯ? ಇವರು ಖಾತೆ ಹೆಂಗೆ ಬದಲಾವಣೆ ಮಾಡ್ತಾರೆ? ಅಲ್ಲಿಗೆ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಅವರ ಲೋಕಾಯುಕ್ತ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಇವತ್ತು ಈ ಪ್ರಕರಣವನ್ನು ಮುಚ್ಚಾಕ್ತಕ್ಕಂಥದ್ದಕ್ಕೆ ನಿನ್ನೆ ಬೆಣೆ ಹೊಡೆಯೋ ಕೆಲಸ ಏನು ಮಾಡಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಇವತ್ತು ಆ ಅಧಿಕಾರಿಯನ್ನು ದುರುಪಯೋಗ ಪಡಿಸ್ಕೋಬೇಕಾದ್ರೆ ಯಾರ್ಯಾರು ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಆ ಅಧಿಕಾರಿ ಮೇಲೆ ನೆನ್ನೆ ಸೈಟನ್ನು ವಾಪಸ್ ಪಡೀಲಿಕ್ಕೆ ಯಾರು ಪ್ರೆಷರ್ ಹಾಕಿದ್ದಾರೆ? ಈಗ ಇದೆಲ್ಲ ತನಿಖೆ ಆಗಬೇಕಲ್ಲ. ಮತ್ತೆ ಆ ಅಧಿಕಾರಿ ನೆನ್ನೆಯ ಇಲ್ಲಿಗಲ್ ವೇನಲ್ಲಿ ಇವತ್ತು ಕೋರ್ಟ್ನ ಆದೇಶವನ್ನು ಧಿಕ್ಕರಿಸಿ ಅಧಿಕಾರಿ ತಗೊಂಡಂಥ ನಿರ್ಧಾರವು ಕಂಟೆಂಪ್ಟ್ ಆಗುತ್ತೆ. ಬಹುಶಃ ಖಾತಾ ಬದಲಾವಣೆ ಮಾಡಿರ್ತಕ್ಕಂಥದ್ದು ಇದೆಲ್ಲ ಸಾಕ್ಷಿಗಳನ್ನು ತಿರುಚಲಿಕ್ಕೆ ಈ ಸರ್ಕಾರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಸಿದ್ದರಾಮಯ್ಯ ನಂದು ಇದೆಂಥದ್ದು ಬಹಳ ಪರಿಶುದ್ಧವಾದಂಥ ಅವ್ರನ್ನ ಅರೆಸ್ಟ್ ಮಾಡಲಿ, ಅವ್ರನ್ನ ಅರೆಸ್ಟ್ ಮಾಡಲಿ, ಅವ್ರನ್ನ ಅರೆಸ್ಟ್ ಮಾಡಲಿ, ಅವ್ರನ್ನ ಅರೆಸ್ಟ್ ಮಾಡಲಿ.